ಏ ಗುರು, ಫಸ್ಟ್ ಟೈಮ್ ಈ ಗಾಡಿ ಈ ತರ ಬಂದಿದ್ದಕ್ಕೆ ನಾನ್ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ಟೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಎಲ್ಲೋ ಗುರು, ಅಸ್ಸಲಾಂ ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾಗರ್ ಗಾಯ್ಸ್. ಇವತ್ತು ಲೇಟ್ ಆಗಿದ್ದು ಪಂಕ ಕರೆಕ್ಟಿಯಾಗಿ ನಾನು ಎಲ್ಗೊಟ್ಟೆ ನೋಡಿ. ಏ ಗುರು, ಮತ್ತೆ ನಾನು ಆಚೆ ಬಂದು ನೋಡಿದ್ರೆ ನಮ್ಮ ಆದರ್ಶ ಹಾಸ್ಪಿಟಲ್ ಅಲ್ಲಿ ಕುತ್ಕೊಂಡಿದ್ದ. ಯಾಕೆ ಅಂತ ನೋಡೋಕಾದ್ರೆ ಅವ್ನಿಗೆ ಇವತ್ತು ಫುಲ್ ಬೇದಿ ಅಂತೆ ಗುರು. ನೋಡಿ ಪಾಪ ಅವನ ಬಾಧೆ ಯಾರಿಗೆ ಹೇಳ್ತೀರಾ ನಮ್ಮ ಜೊತೆ. ಮತ್ತೆ ಮಧ್ಯಾಹ್ನ ನಮ್ಮ ಫ್ರೆಂಡ್ ಪಾರ್ಟಿಗೆ ಹೋಗ್ಬೇಕಿತ್ತು ಅಂತ ನಾನು ಆದರ್ಶ ಅವ್ರ ಮನೆ ಹತ್ರ ಬಂದೆ. ಆದರ್ಶ ಅವಾಗಲೇ ಸ್ಟಡಿ ಆಗಿಬಿಟ್ಟಿದ್ದ ಗುರು. ನೋಡ್ರಿ ಯಾವ ಥರ ಸ್ಮೆಲ್ ಕೊಡ್ತಿದ್ದಾನೆ. ಅವ್ನಿಗೆ ಹತ್ತಿಸ್ಕೊಂಡು ಹೋದೆ. ಮತ್ತೆ ನಾನು ಅದೇ ಬೇಕ್ರಿಗೆ ಬಂದು ಬೇಕ್ರಿಯಿಂದ ಕೇಕ್ನೆಲ್ಲ ಎತ್ತಾಕೊಂಡು ನೋಡಿ ಪ್ಯಾಕಿಂಗ್ ಎಲ್ಲ ಆಗ್ತೈತೆ ಮಾಡಿಸ್ಕೊಂಡು ಹೊಲ್ಟ್ವಿ. ಮತ್ತೆ ಹುಡುಗರೆಲ್ಲ ಹೋಗಿದ್ರು ಅಂತ ನಾನು ಮತ್ತೆ ನಮ್ಮ ಅದಿ ಕೇಕ್ನೆಲ್ಲ ಎತ್ತಕೊಂಡು ಹೊಲದ ಕಡೆ ಹೊಲ್ಟಿವಿ ಗುರು. ಯಾಕಂದ್ರೆ ಹೊಲದಲ್ಲೇ ಗುರು ಸೆಲೆಬ್ರೇಷನ್ ಮಾಡ್ತಿರೋದು. ಏ ಗುರು, ಮತ್ತೆ ನಾನು ಸ್ಪಾಟಿಗೆ ಬಂದಿದ ತಕ್ಷಣ ನಮ್ಮ ಹುಡುಗರೆಲ್ಲ ಚಿಕನ್ ಅವಾಗಲೇ ರೆಡಿ ಮಾಡ್ಕೊತಿದ್ರು. ನೋಡಿ ಎಲ್ಲ ಚಿಕನ್ಗೆ ಏನೇನು ಮಕ್ಕಳು ಏನೇನು ಆಗ್ತಾವ್ರೋ ನನಗೊಂಚೂರು ಅರ್ಥ ಆಗ್ತಿಲ್ಲ. ಹೊಟ್ಟೆಗಿಟ್ಟನ್ನು ಹೋದ್ರೆ ಇವ್ರ ಮೇಲೆಲ್ಲ ಕೇಸ್ ಹಾಕ್ತೀನಿ ಗಾಯ್ಸ್. ನೋಡಿ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಮಿ. ಹೇಗರು ಮತ್ತೆ ಎಲ್ಲರೂ ಸೇರಿ ಮಾಡಿದ ತಕ್ಷಣ ಮತ್ತೆ ಎಲ್ಲರೂ ಚೆನ್ನಾಗಿ ತಿಂದ್ವಿ. ನೋಡ್ಬೋದು, ಏನು ಆ ಥರ ಏನು ತಿಂದಿಲ್ಲ ಗುರು, ಅಂದರೆ ಮೀಡಿಯಮ್ ಆಗಿ ತಿಂದ್ವಿ. ಮತ್ತೆ ಊಟ ಆದಮೇಲೆ ಏನು ಮಾಡಿದ್ವಿ ನೋಡಿ. ಮತ್ತೆ ಸಾಯಂಕಾಲ ಆಗಿತ್ತು ಅಂತ ನಮ್ಮ ಆಫ್ರಿಕನ್ ಸಿಕ್ಕಿದ್ದ. ಅವನ ಜೊತೆ ಒಂದು ರೈಡ್ ಹೋಗಿದ್ದೆ ಗುರು. ನೋಡ್ಬೋದು, ಹಿಂದೆಗಾರ ಬರ್ತಿದ್ದಲ್ವ ಇವ್ನು ಆಫ್ರಿಕನ್ ಫ್ರೆಂಡು. ಇಲ್ಲಿ ಬರ್ತಿದ್ದೆ ನೋಡ್ರಿ ಇವರು. ಇದೇ ನಮ್ಮೂರಿನ ಸಿಂಹ. ಯಾವ ಇವೆಲ್ಲ ಬಿಡೋದಿಲ್ಲ. ಮತ್ತೆ ಸಾಯಂಕಾಲ ಆಗಿತ್ತು ಅಂತ ನಮ್ಮನು ಕೆಲ್ಸದ ಕಡೆ ಹೊರಟಿದ್ದ. ಮತ್ತೆ ನಮ್ಮ ಅಜ್ಜಿಸ್ಕೊಂಡು ಬೀಗಕ್ಕೆ ಏನೋ ಹೇಳ್ಬಿಟ್ಟು ಹೂವಿ ಕೊಟ್ಬಿಡ್ತು ಗುರು. ಮತ್ತೆ ನಾನು ಆಚೆ ಕಡೆ ಬಂದು ಇವನಿಗೆ ಹಾಯ್ ಮಾಡು ಅಂದರೆ ಸ್ಮೇಲ್ ಕೊಟ್ಟು ಹೊರಟೋದ. ಏ ಗುರು, ಈ ವ್ಲಾಗ್ನ ಹಿಂಗೆ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗ್ಸೋಣ. ಬಾಯ್ ಟಾಟಾ ಗಾಯ್ಸ್. ನಿಮಗೆ ಸಂಡೇದು ಫುಲ್ ಆಗ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ನೋಡಿ.